ಉಡುಪಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದವರು ಕಾಕ್ರೋಚ್ ಪಾರ್ಟಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರಾದಂತ ಎಸ್.ಪಾಲ್ ಸುವರ್ಣರವರು ಬಹುಶಃ ಅವರು ಯಾವ ಸ್ಥಿತಿಯಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅಂತೇಳಿ ಅವರನ್ನ ನಾವು ಇವತ್ತು ಕೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಖಿಲ ಭಾರತ ಮಟ್ಟದ ಒಬ್ಬ ನಾಯಕ, ಕಾಂಗ್ರೆಸ್ ಪಕ್ಷದ ಅತ್ಯಂತ ಧೀಮಂತ ನಾಯಕ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ ಅವಾಚ್ಯ ಶಬ್ದಗಳಿಂದ ಹೇಳಿದ್ದಲ್ಲದೆ ಅವರ ಇಡೀ ವಂಶವನ್ನ ಯಾವ ರೀತಿ ಬಾಬ್ರಿ ಮಸೀದಿ ನಾವು ಧ್ವಂಸ ಮಾಡಿದ್ದೀವೋ ಅದೇ ರೀತಿ ಮಾಡ್ತೇವೆ ಎಂಬ ಹೇಳಿಕೆಯನ್ನ ಮಾಡಿದ್ದಾರೆ. ಅಂತ ಹೇಳಿದ್ರೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದೀವಿ ಅನ್ನೋ ಹೇಳೋದು ಮನೋಭಾವನೆ ಅವ್ರದ್ದು ಯಾವ ರೀತಿ ಇರ್ಬೋದು. ಬಹುಶಃ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಇದು ಉತ್ತರವನ್ನು ಕೊಡಬೇಕು. ಅವ್ರು ಮಾತೆತ್ತಿದ್ರೆ ಮಸೀದಿ, ದೇವಸ್ಥಾನ, ಚರ್ಚ್ ಇವುಗಳನ್ನ ಎಲ್ಲಿ ಬೇಕಲ್ಲಿ ಹೇಳ್ತಾ ಇರ್ತಾರೆ. ಅದಲ್ಲದೆ ಒಂದು ಗಾಂಧಿ ಪರಿವಾರವನ್ನ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡದಂತವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾರಂಭಣೆ ಮಾಡಿದಂತವರು, ರಾಜೀವ್ ಗಾಂಧಿ ಅವರು ಮಾಡಿದಂತವರು, ಅಂತವರ ಕುಟುಂಬವನ್ನ ನಾವು ಧ್ವಂಸ ಮಾಡ್ತೇವೆ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಅಂತ ಹೇಳಿದ್ದಾರೆ. ಇದು ಯಾವ ಮನಸ್ಥಿತಿಯಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಿ ಇವತ್ತು ಜನ ತೀರ್ಮಾನವನ್ನು ಮಾಡಬೇಕು. ಅದಲ್ಲದೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸರಿಯಾದ ಉತ್ತರವನ್ನು ಸಹ ಕೊಡ್ಲಿಕ್ಕಿದ್ದಾರೆ. ಇನ್ನೂ ಮಾತನ್ನು ಅವರು ಮುಂದುವರಿಸುತ್ತಾ ಅವರ ಕಾಕ್ರೋಚ್ ಇವತ್ತೇನು ಈ ಒಂದು ಪ್ರತಿಭಟನೆಯನ್ನು ಮಾಡಿ ವಿದ್ಯಾರ್ಥಿಗಳು, ಯುವಕರು ನಮ್ಮ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ ಇಡೀ ದೇಶದಲ್ಲಿ ಆಂದೋಲನವನ್ನು ಮಾಡಿದ್ರು. ಅದರ ಪರಿಣಾಮವಾಗಿ ಇವತ್ತು ಮಂತ್ರಿಗಳಂತ ಪ್ರಧಾನ ಅವರು ರಾಜೀನಾಮೆಯನ್ನ ಕೊಟ್ಟರು. ಪ್ರಧಾನಮಂತ್ರಿಯವರು ಹಲವಾರು ಸಲ ಮಾತಾಡಿದ್ರು, ನಮ್ಮಲ್ಲಿ ತಪ್ಪಾಗಿದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾ ಇದ್ರು. ಆದ್ರೆ ಬಹುಶಃ ಉಡುಪಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದವರಿಗೆ ಅದು ತಪ್ಪು ಅಂತ ಆಗಿಲ್ಲ. ಅದನ್ನ ಅವರು ಸರಿ ಅನ್ನೋ ಮನೋಭಾವನೆಯಲ್ಲಿ ಅವ್ರು ಹೇಳಿದ್ದಾರೆ. ಅದರಲ್ಲಿ ತಮ್ಮ ಘೋಷಣೆಗಳನ್ನು ಕೂಗ್ತಾ ಇದ್ರು. ಘೋಷಣೆಯನ್ನು ಕೂಗ್ತಾ ಇರ್ಬೇಕಾದ್ರೆ ಹರಿಪ್ರಸಾದ್ ಅವರನ್ನು ರಾಷ್ಟ್ರದ್ರೋಹಿ ಅಂತ ಕೂಗ್ತಾ ಇದ್ರು. ಅವ್ರು ಯಾವ ಉದ್ದೇಶದಲ್ಲಿ ಹರಿಪ್ರಸಾದ್ ಅವರನ್ನು ರಾಷ್ಟ್ರದ್ರೋಹಿ ಅಂತ ಹೇಳ್ತಾ ಇದ್ದಾರೆ? ಇದಕ್ಕೆಲ್ಲ ಭಾರತೀಯ ಜನತಾ ಪಕ್ಷದವರು ಉತ್ತರವನ್ನ ಕೊಡಬೇಕು. ಅದಲ್ಲದೆ ಇನ್ನೂ ಒಂದು ಮಾತನ್ನು ಹೇಳ್ತಾ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಅವರ ಭಾರತೀಯ ಜನತಾ ಪಕ್ಷದ ಆಡಳಿತ ಇವತ್ತು ದೆಹಲಿಯಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ನೋಡ್ತು, ಯಾವ ರೀತಿ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿ ಅವರಿಗೆ ಅವ್ರು ಯಾವ ರೀತಿಯ ಒಂದು ನಡತೆಯನ್ನು ನಡೆಸಿದ್ರು ಅನ್ನೋದನ್ನ ತಾವು ಇವತ್ತು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ತೋರಿಸಿದೀವಿ. ಅಂತದೇ ಮಾತುಗಳನ್ನ ಇವತ್ತು ಒಬ್ಬ ಶಾಸಕ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿನ್ನೆನೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಆದ್ರೆ ಅಲ್ಲಿನ ನಾಯಕರುಗಳಂತ ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು, ಅಲ್ಲಿ ದಿನೇಶ್ ಪುತ್ರನ್ ಅವರು ಇರ್ಬೋದು, ಪ್ರಸಾದ್ ಕಾಂಚನ್ ಅವರು, ಇವರೆಲ್ಲರೂ ನಿನ್ನೆ ರಾತ್ರಿ ಅಲ್ಲಿಯ ನಮ್ಮ ರಕ್ಷಣಾಧಿಕಾರಿ ಅವ್ರನ್ನ ಭೇಟಿ ಮಾಡಿ ಇವತ್ತು ಅವರ ಬಗ್ಗೆ ಒಂದು FIR ದಾಖಲು ಮಾಡಬೇಕು ಅಂತ ಕೇಸನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ ನಮ್ಮ ಗೃಹ ಸಚಿವರ ಹತ್ರ ಮಾತಾಡಿದ್ದೀವಿ, ಮುಖ್ಯಮಂತ್ರಿಗಳನ್ನು ಮಾತಾಡಿದ್ದಾರೆ. ಈ ತಕ್ಷಣವೇ ಅಲ್ಲಿನ ಶಾಸಕರನ್ನ ಬಂಧಿಸಬೇಕು. ಅದಲ್ಲದೆ ಈ ರೀತಿಯ ಒಂದು ರಾಷ್ಟ್ರದ್ರೋಹಿ ಹೇಳಿಕೆಗಳನ್ನ ಕೊಟ್ಟಿರುವಂತವ್ರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಸೂಕ್ತವರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ.